ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಫಸ್ಟ್ ಸೀನಲ್ಲಿ ಗೌರಿ, ನೀವು ಮರ್ಯಾದೆಯಿಂದ ನಡ್ಕೊಂಡ್ರೆ ಡಿಫೆಕ್ಟ್ ಸರ್ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಕೇಳ್ತಾಳೆ. ಆಗ ವಿವೇಕ್ ನಾನು ಮರ್ಯಾದೆ ಬಿಟ್ಟು ಒಂದು ಸ್ಟೆಪ್ ಕೂಡ ಮುಂದೆ ಇಡಲ್ಲ, ಯು ನೋ ದ್ಯಾಟ್ ಅಂತ ಹೇಳ್ತಾನೆ. ಆಗ ಗೌರಿ, ಓಹೋ ಹೌದಾ, ನಿನ್ನೆ ರಾತ್ರಿ ಮರ್ಯಾದೆ ಬಿಟ್ಟು ಒಂದಲ್ಲ 7 ಸ್ಟೆಪ್ ಮುಂದೆ ಇಟ್ರಿ ಅಂತ ಹೇಳ್ತಾಳೆ. ಆಗ ವಿವೇಕ್, ನನ್ನನ್ನು ಎದುರಿಸ್ಬೇಡ, ಹೇಳು ನಾನು ಏನು ಮಾಡಿದೆ ಅಂತ ಕೇಳ್ತಾನೆ. ಆಗ ಗೌರಿ, ನೀವು ನನ್ನ ಮಾತು ಕೇಳದೆ ಏನೇನೋ ಮಾಡಿದ್ರಿ ಅಂತ ಹೇಳ್ತಾಳೆ. ಆಗ ವಿವೇಕ್, ಏನೇನೋ ಅಂದರೆ ಏನು ಅಂತ ಸರಿಯಾಗಿ ಹೇಳು ಅಂತ ಹೇಳಿದಾಗ ಗೌರಿ, ಅದೇನೋ ಅಂತ ಹೇಳ್ತಾಳೆ. ಆಗ ವಿವೇಕ್, ಅದೇನೋ ಅಂದರೆ ಅಂತ ಕೇಳಿದಾಗ ಗೌರಿ, ನನಗೆ ಅದನ್ನೆಲ್ಲ ಹೇಳಿಕ್ಕೆ ನಾಚಿಕೆ ಆಗುತ್ತಪ್ಪ ಅಂತ ಹೇಳ್ತಾಳೆ. ಆಗ ವಿವೇಕ್, ನನಗೆ ಗಾಬರಿ ಆಗ್ತಾ ಇದೆ, ಹೇಳು ಅಂದಾಗ ಗೌರಿ, ನೀವು ಅಂತಾಳೆ. ಆಗ ವಿವೇಕ್, ನಾನು ರಾತ್ರಿ ನನ್ನ ಅಂತ ಹೇಳ್ತಾಳೆ. ಆಗ ವಿವೇಕ್, ರಾತ್ರಿ ನಿನ್ನ, ನನಗೆ ಅಳು ಬರ್ತಿದೆ ಕಣೆ ಇಲ್ಲಿ, ಪ್ಲೀಸ್ ಬೇಗ ಕಂಪ್ಲೀಟ್ ಮಾಡು ಅಂತ ಹೇಳಿದಾಗ ಗೌರಿ, ನನಗೂ ಕೂಡ ಭಯ ಆಗ್ತಿದೆ, ಬಿಟ್ಬಿಡಿ ಸರ್ ಅಂತ ಹೇಳಿದೆ, ನೀವು ಕೇಳಿದ್ರಾ? ಅಷ್ಟು ಹೇಳ್ತಾ ಇದ್ರು ನೀವು ನನ್ನ ಮಾತು ಕೇಳ್ದೇನೆ ನನ್ನ ಬಾಯಿ ಮುಚ್ಚಿಬಿಟ್ರಿ ಅಂತ ಹೇಳ್ತಾಳೆ. ಆಗ ವಿವೇಕ್, ಆಮೇಲೆ ಅಂತ ಹೇಳ್ತಾಳೆ. ಆಗ ವಿವೇಕ್, ಆಮೇಲೆ ಅಂತ ಕೇಳ್ತಾನೆ. ನನ್ನ ಗಟ್ಟಿಯಾಗಿ ಹಿಡಿದು ಮುತ್ಕೊಟ್ಬಿಟ್ರಿ ಅಂತ ಹೇಳ್ತಾಳೆ. ಆಗ ವಿವೇಕ್ಗೆ ತುಂಬ ಶಾಕ್ ಆಗುತ್ತೆ. ನೀನು ಸುಳ್ಳು ಹೇಳ್ಬೇಡ, ನೀನೇ ಏನೋ ಮಾಡಿ ಮಾಯ ಮಂತ್ರ ಮಾಡಿದ್ಯಾ, ಕಂಪ್ಲೀಟಾಗಿ ನೀನೇ ಈ ಕೆಲಸ ಮಾಡಿರೋದು, ನಾನಂತೂ ಹೀಗೆಲ್ಲ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಗೌರಿ, ಅಲ್ಲ ಈಗೋ ಸರ್ ಎಲ್ಲ ಮಾಡಿಬಿಟ್ಟು ನೀವೇನೆ ಈಗ ನಾನಲ್ಲ ಅಂತ ಹೇಳ್ತಾ ಇದ್ದೀರಾ? ಅವತ್ತು ಸ್ಟೋರ್ ರೂಮಿಗೆ ಬಂದ್ರಿ, ಇವತ್ತು ರಾತ್ರಿ ಇಲ್ಲಿ ಬಂದ್ರಿ, ಅಯ್ಯೋ ದೇವರೇ, ನನ್ನ ಇಡೀ ಜನ್ಮ ಇವ್ರು ಮಾಡಿದ ತಪ್ಪನ್ನು ಇವರಿಗೆ ನಮ್ಸದ್ರಲ್ಲೇ ಕಳೆದೋಗ್ತಿದೆಯಲ್ಲಪ್ಪ ಅಂತಾಳೆ. ಆಗ ವಿವೇಕು, ಪ್ಲೀಸ್ ಕಣೆ, ಏನಾಯ್ತು ಅಂತ ನಿಜ ಹೇಳೆ, ಪ್ಲೀಸ್ ಕಣೆ ಅಂತ ಹೇಳ್ತಾನೆ. ಆಗ ಗೌರಿ, ರಾತ್ರಿ ಆಗಿದ್ದಿನ ಬೆಳಗ್ಗೆ ನನ್ನ ಬಾಯಿನಲ್ಲಿ ಕೇಳಬೇಕು ಅಂತ ನೀವು ಅನ್ಕೊತಿದ್ದೀರಲ್ಲ ವಿವೇಕ್ ಸರ್, ಹೋಗಿ, ನನಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಿದೆ, ಹೋಲಿ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಚಂಚಲ ಐಸ್ ಕ್ರೀಮ್ನ ತೊಗೊಂಡು ಬಂದು ರೆಫ್ರಿಜಿರೇಟರ್ನಲ್ಲಿ ಇಡ್ತಾ ಇರ್ತಾಳೆ. ಆಗ ಅನಿಕೇತು, ಏನು ಮಾಡ್ತಾ ಇದೆಯಾ ಮಾಮ್, ಆ ಐಸ್ ಕ್ರೀಮ್ನಾಕೆ ರೆಫ್ರಿಜಿರೇಟರಲ್ಲಿ ಇಡ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಚಂಚಲ, ಅನಿಕೇತ್, ವಿವೇಕ್ಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ಅವನು ಮನೆಗೆ ಬಂದು ಫ್ರಿಡ್ಜ್ನ ಓಪನ್ ಮಾಡಿದಾಗ ಅಲ್ಲಿ ಫ್ರೂಟ್ಸ್ಗಳು ಕಾಣಲ್ಲ, ಅದ್ರ ಬದಲಾಗಿ ಐಸ್ ಕ್ರೀಮ್ ಕಾಣುತ್ತೆ. ಅವನಿಗೆ ಐಸ್ ಕ್ರೀಮ್ ಅಂತ ಅಂದರೆ ಪಂಚಪ್ರಾಣ, ಅವನ ಕೈನಲ್ಲಿ ತಡ್ಕೊಳಕ್ಕಾಗಲ್ಲ, ತಿಂದೇ ತಿಂತಾನೆ. ತಿಂದಿದ್ದ ಸ್ವಲ್ಪ ಹೊತ್ತಲ್ಲೇ ಅವನ ಉಸಿರು ನಿಲ್ಲೋಕೆ ಸ್ಟಾರ್ಟ್ ಆಗುತ್ತೆ, ಆಯ್ತಾನೆ ಅಂತ ಹೇಳ್ತಾಳೆ. ಆಗ ಅನಿಕೇತ್, ಪ್ಲಾನ್ ಏನೋ ಚೆನ್ನಾಗಿದೆ ಮಾಮ್, ಆದರೆ ಅವನು ಹೇಗೆ ಐಸ್ ಕ್ರೀಮ್ ತಿಂತಾನೆ, ಅವನು ನಮ್ಮ ಜೊತೆ ಮಂತ್ರಾಲಯಕ್ಕೆ ಬರ್ತಾ ಇದ್ದಾನೋ ಅಲ್ವಾ ಅಂದಾಗ ಚಂಚಲ, ನಮ್ಮ ಜೊತೆ ಮಂತ್ರಾಲಯಕ್ಕೆ ಬರ್ತಾ ಇದ್ದಾನ, ಯಾರು ಹೇಳಿದ್ ನಿನಗೆ ಅಂತ ಹೇಳ್ತಾಳೆ. ಇವತ್ತು ಆಫೀಸ್ನಲ್ಲಿ ಒಂದು ದೊಡ್ಡ ಮೀಟಿಂಗ್ ಇದೆ, ಅದನ್ನು ಅವ್ನು ಮಿಸ್ ಮಾಡಿಕೊಂಡು ಬರಲಿಕ್ಕೆ ಚಾನ್ಸೇ ಇಲ್ಲ ಅನ್ನೋದು ನನಗೆ ಪಕ್ಕಾ ಗೊತ್ತಿತ್ತು, ಹಾಗಾಗಿನೇ ಈ ಐಸ್ ಕ್ರೀಮ್ ತಂದಿರೋದು, ಪ್ಲಾನ್ ಮಿಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾಳೆ. ಅವನ ಕತೆ ಮುಗಿದ್ರೆ ಈ ಮನೆಗೆ, ಈ ಆಸ್ತಿಗೆ ನೀನೇ ಅಧಿಪತಿ ಅಂತಾಳೆ. ಆದರೆ ಆ ಶ್ಯಾಮ್ ಅಂತ ಹೇಳ್ಬಿಟ್ಟು ಅನಿಕೇತ್ ಕೇಳ್ತಾನೆ. ಆಗ ಚಂಚಲ, ಡೋಂಟ್ ವರಿ ಅಬೌಟ್ ಹಿಮ್, ಯಾವುದಾದ್ರೂ ಒಂದು ಪೇಪರ್ನ ಅವನಿಗೆ ಕೊಟ್ಟು ಕೂರಿಸಿದ್ರೆ ಅವನು ಕವಿತೆ ಕವನ ಅಂತ ಗೀಚ್ಕೊಂಡು ಆರಾಮಾಗಿರ್ತಾನೆ. ನಾವು ಮಂತ್ರಾಲಯಕ್ಕೆ ಹೋಗಿ ಬರೋವಷ್ಟರಲ್ಲಿ ವಿವೇಕ್ ಹೆಣ ಬಿದ್ದಿರುತ್ತೆ, ಮನೆಯಲ್ಲಿ ಅವನು ಒಬ್ಬನೇ ಇದ್ದಾಗ ಯಾರೂ ಕಾಪಾಡೋದಕ್ಕಾಗಲ್ಲ ಅಂತ ಹೇಳಿ ಫ್ರೀಸರ್ನಲ್ಲೇ ಐಸ್ ಕ್ರೀಮ್ ಇಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ಹಾಗೆ ವಿವೇಕ್ ಹಾಲಿಗೆ ಬರ್ತಾರೆ. ಹಾಲಿಗೆ ಬಂದ್ಬಿಟ್ಟು, ಏನಿದು ಎಲ್ಲ ಲಗೇಜ್ ಇಟ್ಕೊಂಡು ಎಲ್ಲಿಗೆ ಹೊರಟಿದ್ದೀರಾ ಅಂತ ಹೇಳ್ಬಿಟ್ಟು ವಿವೇಕ್ ಕೇಳ್ತಾನೆ. ಆಗ ಅಜ್ಜಿ, ಅರೆ ಇನ್ನೂ ರೆಡಿ ಆಗಲಿಲ್ವಾ, ಮಂತ್ರಾಲಯಕ್ಕೆ ಕಣೋ, ಈ ಕುಟುಂಬ ಸಮೇತ ಮಂತ್ರಾಲಯಕ್ಕೆ ಬಂದು ದರ್ಶನ ಮಾಡ್ತೀವಿ ಅಂತ ರಾಯರ ಮೇಲೆ ಹರಕೆ ಕಟ್ಕೊಂಡಿದ್ವಿ, ಈ ನಡುವೆ ಮನೆಯಲ್ಲಿ ಮನಸ್ತಾಪಗಳು ಹಾಗೆ ಗಲಾಟೆಗಳು ಬಂತಲ್ಲ, ಅದಕ್ಕೆ ಆದಷ್ಟು ಬೇಗ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ನಿಮ್ಮ ತಾತ ಹೇಳಿದ್ರು, ಹೋಗಿ ಬೇಗ ರೆಡಿಯಾಗಿ ಬಂದ್ಬಿಡಿ ಅಂತ ಹೇಳ್ತಾರೆ. ವಿವೇಕ್, ಸಾರಿ ಅಜ್ಜಿ, ಬರ್ಲಿಕ್ಕಾಗಲ್ಲ, ಇವತ್ತು ಅಮೇರಿಕಾದಿಂದ ಕನ್ನಡ ಸಂಘದವರು ಹೊಸ ಡಿಸೈನ್ನ ಫೈನಲ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ, ನೀವು ನಮ್ಮ ಕಂಪನಿಗೆ ಸಿಗ್ತಾ ಇರೋ ಕೋಟಿ ಡೀಲ್, ಅಪ್ಪ ಬೇರೆ ಊರಲ್ಲಿಲ್ಲ, ನಾನು ಇಲ್ಲಿ ಇರಲೇಬೇಕು ಅಂತ ಹೇಳ್ತಾನೆ. ಆಗ ಸರಿತಾ, ಮಗನೇ ಒಂದಿನ ತಾನೇ, ಮ್ಯಾನೇಜರ್ ನೋಡ್ಕೊತಾರೆ ಆಫೀಸ್ನ, ಇನ್ನು ಸುಮ್ಮನೆ ಕಾರಣ ಹೇಳಿದೆ ರೆಡಿ ಆಗ್ಬಿಟ್ಟು ಬಾ ಹೋಗು ಅಂತ ಹೇಳ್ತಾಳೆ. ಆಗ ವಿವೇಕ್, ಇಲ್ಲಮ್ಮ, ಪ್ರಾಜೆಕ್ಟ್ನ ಬೇರೆಯವ್ರ ಕೈಲಿ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಆಶಾ, ಸರಿ ಬಿಡಕ್ಕ, ಗೌರಿ ನೀನು ಹೋಗ್ಬಿಟ್ಟು ರೆಡಿ ಆಗ್ಬಾ ಅಂತ ಹೇಳ್ತಾಳೆ. ಆಗ ಗೌರಿ, ಇವ್ರು ಬರ್ದೆ ನಾನೇಗೆ ಬರಲಿ ಅತ್ತೆ, ಅವರಿಗೆ ಊಟ ತಿಂಡಿ ಎಲ್ಲ ಆಗಬೇಕಲ್ಲ ಅಂತ ಹೇಳ್ತಾಳೆ. ಆಗ ಆಶಾ, ಏನಮ್ಮ ಗೌರಿ, ಇಷ್ಟು ದೊಡ್ಡವರಾದರೂ ಅವರಿಗೆ ಊಟ ತಿಂಡಿ ಮಾಡ್ಕೊಳಕ್ಕೆ ಬರಲ್ವಾ, ಊಟ ತಿಂಡಿ ಮಾಡ್ಕೊಳ್ಳೋದು ಬೇರೆ ಚಿಕ್ಕತ್ತೆ, ಟೈಮಿಗೆ ಸರಿಯಾಗಿ ಬಡಿಸೋದು ಬೇರೆ, ಅವರು ಕೆಲಸದ ಟೆನ್ಷನಲ್ಲಿ ಊಟ ಮಾಡೋದನ್ನೇ ಮರ್ತು ಬಿಡ್ತಾರೆ, ನಾನು ಮಂತ್ರಾಲಯಕ್ಕೆ ಬಂದ್ರೂ ನನ್ನ ಮನಸ್ಸು ರಾಯರ ಮುಂದೆ ಇರಲ್ಲ, ಇವರ ಮುಂದೆನೇ ಇರುತ್ತೆ ಅಂತ ಹೇಳ್ತಾಳೆ. ಆಗ ವಿವೇಕ್, ಹಲೋ, ನನಗೋಸ್ಕರ ಯಾರೂ ತ್ಯಾಗ ಮಾಡೋದು ಬೇಕಾಗಿಲ್ಲ,
ಕೆಲಸ ನಾನು ಮಾಡ್ಕೊಡೋದು ಬಿಟ್ಟು ಗೊತ್ತು, ಚಿಕ್ಕಮ್ಮ ನಿಮ್ಮ ಸೊಸೆನ ನಿಮ್ಮ ಜೊತೆ ಕರ್ಕೊಂಡೋಗಿ ಅಂತ ಹೇಳ್ತಾನೆ. ಆಗ ಗೌರಿ, ಶಿವ ಇರೋ ಕಡೆಗೆ ತಾನೇ ಗೌರಿಗೆ ಕೈಲಾಸ, ಇವರು ಇಲ್ಲಿ ಒಂಟಿಯಾಗಿ ಕೆಲಸದ ಟೆನ್ಷನಲ್ಲಿ ಕಷ್ಟಪಡ್ತಾ ಇರಬೇಕಾದ್ರೆ ನಾನು ಅಲ್ಲಿ ಬಂದು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನಾ? ಇವರೆಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ಆಗ ಅಜ್ಜಿ, ಸರಿ ಸರಿ ಬನ್ನಿ ಎಲ್ಲ ಹೊರಡೋಣ ಅಂತ ಹೇಳ್ತಾರೆ. ಆಗ ಚಂಚಲ, ಒಂದೇ ನಿಮಿಷ ನಾನು ಹ್ಯಾಂಡ್ ಬ್ಯಾಗ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ವಿವೇಕ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿದ್ದಂಥ ಇನ್ಹೇಲರಲ್ಲಿ ಇರೋಂಥ ಔಷಧಿನೆಲ್ಲ ಸ್ಪ್ರೇ ಮಾಡಿಬಿಟ್ಟು ವೇಸ್ಟ್ ಮಾಡ್ತಾಳೆ. ಸೊ ಸೀನಲ್ಲಿ ವಿವೇಕ್ ಪಿಂಕಿಗೆ ಕಾಲ್ ಮಾಡಿ ಡಿಸೈನ್ ರೆಡಿ ಆಯ್ತಾ ಅಂತ ಕೇಳಿದಾಗ ಪಿಂಕಿ ಇಲ್ಲ ಸರ್ ಅಂತ ಹೇಳ್ತಾಳೆ. ಯಾಕೆ ಇನ್ನೂ ಆ್ಯಂಟಿಕ್ ಡಿಸೈನ್ ರೆಡಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾನೆ. ಆಫೀಸ್ನಲ್ಲಿ ಕೂತು ಗಲಾಟೆ ಮಾಡೋ ಬದಲು ತಲೆಗೆ ಸ್ವಲ್ಪ ಕೆಲಸ ಕೊಡ್ಲಿಕ್ಕಾಗಲ್ವಾ? ಅಮೇರಿಕಾದಿಂದ ಬಂದಿರೋಂಥ ಕ್ಲೈಂಟ್ಸು ಆಲ್ರೆಡಿ ಬ್ಯಾಂಗ್ಳೂರು ಹೋಟೆಲ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. 10:30 ಒಳಗಡೆ ಎಲ್ಲ ಡೀಟೇಲ್ಸು ನನ್ನ ಟೇಬಲ್ ಮೇಲೆ ಇರಬೇಕು, ಮತ್ತು ನಿನ್ನನ್ನು ಆಫೀಸಿಂದ ಫೈರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ. ಆಗ ಗೌರಿ, ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡು ಆ ಹುಡುಗಿ ಮೇಲೆ ರೇಗಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದನ್ನು ಕಟ್ಕೊಂಡು ನಿನಗೇನು, ನಿಂದು ಎಷ್ಟಿದೆ ಕೆಲಸ ಅದನ್ನು ಮಾಡು ಅಂತ ಹೇಳ್ತಾನೆ. ಆಗ ಏನಾಯಿತು ಅಂತ ಹೇಳಿದ್ರೆ ತಾನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕಾಗೋದು ಅಂತ ಹೇಳಿದಾಗ ವಿವೇಕು, ಅಮೇರಿಕಾದಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರೆ, ಅದನ್ನು ಕೋಟಿ ಖರ್ಚಿನಲ್ಲಿ ಕಟ್ತಾ ಇದ್ದಾರೆ. ಈ ದೇವರಿಗೆ ಜ್ಯುವೆಲರಿ ಮಾಡುವಂಥ ಆರ್ಡರ್ ನಮಗೆ ಸಿಕ್ಕಿದೆ. ಆಲ್ರೆಡಿ ಆ ಕ್ಲೈಂಟ್ಸ್ ಬಂದು ಹೋಟೆಲ್ನಲ್ಲಿ ಕೂತಿದ್ದಾರೆ, ಬಟ್ ಆಫೀಸ್ನಲ್ಲಿ ಒಂದು ಸಣ್ಣ ಡಿಸೈನ್ ಕೂಡ ರೆಡಿಯಾಗಿಲ್ಲ. ಇವಾಗ ಸಮಸ್ಯೆ ಆಗ್ತಾಯಿತ್ತು ಅಂದ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಗೌರಿ, ದೇವರ ಒಡವೆಗಳ ಡಿಸೈನ, ಮಣ್ಣಿಗೆ ಬಣ್ಣ ಹಚ್ಚೋ ಈ ಕೈಗೆ ಬಂಗಾರದ ಒಡವೆಗಳ ಡಿಸೈನ್ ಮಾಡಲಿಕ್ಕೆ ಆ ಸರಸ್ವತಿ ಖಂಡಿತ ಆಶೀರ್ವಾದ ಮಾಡ್ತಾಳೆ. ಇದರಿಂದ ಇವ್ರಿಗೂ ಸಹಾಯ ಆಗುತ್ತೆ, ಹಾಗೆಯೇ ಮನೆಗೆ ಸಹಾಯ ಮಾಡಲಿಕ್ಕೆ ಒಂದು ದಾರಿ ಸಿಕ್ಕಂಗಾಗುತ್ತೆ ಅಂದ್ಕೊತಾ ಇರ್ತಾಳೆ. ಆಗ ವಿವೇಕ್, ಯಾಕೆ ಡಿಸೈನ್ ವಿಚಾರ ಹೇಳಿದ ತಕ್ಷಣ ಶಾಕ್ ಆಗ್ತಾ ಇದೆಯಾ? ಅದಕ್ಕೆ ಹೇಳೋದು, ಗೊತ್ತಿಲ್ಲದಲ್ಲೇ ಇರೋ ವಿಚಾರಕ್ಕೆ ಮೂಗು ತೋರಿಸ್ಬಾರ್ದು ಅಂತ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.